ದೇಶದ ಬೆನ್ನೆಲುಬು ರೈತನಿಗೆ ಮಹಾಮೋಸ. ತುರುವೇಕೆರೆ ತಾಲೂಕಿನ ಎಪಿಎಂಸಿ ಮಾರ್ಕೆಟ್ನಲ್ಲಿ ರಾಗಿ ಖರೀದಿ ಮಾಡುವ ನೆಪದಲ್ಲಿ ಭಾರೀ ಗೋಲ್ಮಾಲ್ ನಡೆದಿದೆ. ಫುಡ್ ಅಂಡ್ ಸಿವಿಲ್ ಸಪ್ಲೈ ಜೆಡಿ ಅವರೇ, ಸೌಮ್ಯ ಮೇಡಮ್, ಜಿಲ್ಲಾಧಿಕಾರಿ ಶುಭಾ ಅವರೇ, ನೋಡಿ ತುರುವೇಕೆರೆ ರಾಗಿ ಖರೀದಿ ಕೇಂದ್ರದಲ್ಲಿ 51 ಕೆಜಿ 720 ಗ್ರಾಮ್ ಇದೆ ಚೀಲ. ಆಯ್ತಾ, ಇವರು ರಾಗಿನ ತಗೊಂಡಿರೋದು ಇದು ಚೀಲ. ನೋಡಿ ಮೇಡಮ್ ಅವರು ಇದ್ದಾರೆ, ಖರೀದಿ ಕೇಂದ್ರದ ಅಧಿಕಾರಿ ಇದ್ದಾರೆ, ತಾಲೂಕು ರೈತ ಸಂಘದ ಅಧ್ಯಕ್ಷ ಇದ್ದಾರೆ. ಇಲ್ಲಿ ನೋಡ್ರಿ, ಇವರೇ ಅಧ್ಯಕ್ಷರು, ಸಂಘಟನೆಯವರೆಲ್ಲ ಇದ್ದಾರೆ. ಇಲ್ಲಿ ವಿಡಿಯೋ ಇದೆ ನೋಡ್ಕೊಳ್ರಿ. ಇಲ್ಲಿ ಪತ್ರಕರ್ತರು ಇದ್ದಾರೆ ನೋಡ್ಕೊಳ್ರಿ. ಇದಕ್ಕೆ ಸಾಕ್ಷಿ ಪತ್ರಕರ್ತರು, ರೈತರೆಲ್ಲ ಇದ್ದಾರೆ. ಇವ್ರು ತಗೊಂಡಿರ್ತಕ್ಕಂಥ ರಾಗಿ. ತುರುವೇಕೆರೆ ತಾಲೂಕಿನ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರಾಗಿ ಖರೀದಿ ಕೇಂದ್ರದಲ್ಲಿ ಭಾರೀ ಗೋಲ್ಮಾಲ್ ನಡೆದಿರುವ ಆರೋಪ ಕೇಳಿಬಂದಿದೆ. ಕಷ್ಟಪಟ್ಟು ಬೆಳೆದ ರೈತರ ರಾಗಿಯನ್ನ ಖರೀದಿ ಮಾಡುವ ನೆಪದಲ್ಲಿ ಅಳತೆ ಪ್ರಕ್ರಿಯೆಯಲ್ಲೇ ಅವ್ಯವಹಾರ ನಡೆಯುತ್ತಿದೆ ಎಂಬ ಗಂಭೀರ ಆರೋಪ ಹೊರಬಿದ್ದಿದೆ. ರೈತರು ತಂದುಕೊಟ್ಟ ರಾಗಿಯನ್ನ ಅಳತೆ ಮಾಡುವಾಗ 1 ರಿಂದ 1.5 ಕೆಜಿ ತನಕ ರಾಗಿ ಚೆಲ್ಲಲಾಗುತ್ತಿದೆ ಎನ್ನಲಾಗಿದೆ. ಅದಲ್ಲದೆ ಪ್ರತಿ ಚೀಲಕ್ಕೂ 1.5 ರಿಂದ 2 ಕೆಜಿ ತೂಕ ಹೆಚ್ಚಾಗಿ ದಾಖಲು ಮಾಡಲಾಗುತ್ತಿದೆ ಎಂಬುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಎಂಎಸ್ಪಿ ದರವನ್ನ ರೈತರಿಗೆ ನೆರವಾಗಲು ಸರ್ಕಾರ ಘೋಷಿಸಿದೆ. ಆದರೆ ಅದನ್ನೇ ದುರುಪಯೋಗ ಪಡಿಸಿಕೊಂಡ ಕೆಲವರು ದಂಧೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ತುರುವೇಕೆರೆ ತಾಲೂಕು ತೆಂಗು ಮತ್ತು ಅಡಿಕೆ ಬೆಳೆಗಾರರ ಸಂಘದ ಕಾರ್ಯದರ್ಶಿ ನೇರ ವಾಗ್ದಾಳಿ ನಡೆಸಿ ಇಡೀ ಜಿಲ್ಲೆಯಾದ್ಯಂತ 55 ರಿಂದ 60 ಕೋಟಿಯಷ್ಟು ಹಣ ದುರುಪಯೋಗವಾಗುತ್ತಿರುವ ಅನುಮಾನ ವ್ಯಕ್ತಪಡಿಸಿದ್ದಾರೆ. ದೇಶದ ಬೆನ್ನೆಲುಬು ರೈತನಿಗೆ ದೋಖಾ ಕೊಡುತ್ತಿರುವ ಈ ಪ್ರಕರಣದ ಬಗ್ಗೆ ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬಂದಿದೆ.